ನಮಸ್ಕಾರ. ಭಾಳ ದಿವಸಗಳಾಯಿತು. ಇದೀಗ ನಾವು ಬಳ್ಳೇಶ್ವರ ಎಂಬ ಗ್ರಾಮ, ಹೊನ್ನಾಳಿ ತಾಲೂಕು ಆ ಕಡೆ ಹೊರಟಿದ್ದೀವಿ. ಇದು ದಾವಣಗೆರೆಗೆ ಜಿಲ್ಲೆ ಸೇರುತ್ತೆ. ಮುಂಚೆ ಶಿವಮೊಗ್ಗ ಜಿಲ್ಲೆಯಲ್ಲಿತ್ತು. ಸೊ ಈಗ ನಾವು ಹೋಗ್ತಾ ಇರೋ ದಾರಿ ಹೊನ್ನಾಳಿ ಮೂಲಕ ಉಕ್ಕಡಗಾತ್ರಿಗೆ ಹೋಗೋ ರಸ್ತೆಯಲ್ಲಿ ಬಲಗಡೆಗೆ ನಮಗೆ ಬಳ್ಳೇಶ್ವರದ ದಾರಿ ಸಿಗುತ್ತೆ. ನೀವು ನೋಡ್ಬೋದು ಈಗ ಇಲ್ಲಿ ಎಡಗಡೆಗೆ ಬಳ್ಳೇಶ್ವರಕ್ಕೆ ಹೋಗೋ ದಾರಿ ಅಂತ ಹಾಕಿದ್ದಾರೆ. ಇದೀಗ ನಾವು ಬಲಗಡೆಗೆ ಒಂದು ಟರ್ನ್ ತಗೊಂಡ್ರೆ ಅದು ಬಳ್ಳೇಶ್ವರ ಗ್ರಾಮಕ್ಕೆ ಕರೆದುಕೊಂಡು ಹೋಗುತ್ತೆ. ಈಗ ನೀವು ನೋಡ್ತಾ ಇರೋಂಥದ್ದು ಒಂದು ಪುರಾತನ ದೇವಸ್ಥಾನ. ಪ್ರಾಯಶಃ ಇದು ಚಾಲುಕ್ಯರು ಅಥವಾ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣಗೊಂಡಿರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಕಟ್ಟಡದ ಶೈಲಿ ಬಂದು ಮೂಲತಃ ಚಾಲುಕ್ಯ ಹೊಯ್ಸಳರದ ಶೈಲಿಗೆ ಹೋಲುತ್ತೆ. ಈ ಪುರಾತತ್ವ ಇಲಾಖೆಯವರು ಹೇಳುವ ಪ್ರಕಾರ ಇದು 10-11ನೇ ಶತಮಾನದ್ದು ಅಂತ ಹಾಕಿದ್ದಾರೆ. ಆದರೆ ನಾನು ಕೈಗೊಂಡಿರುವಂಥ ಸಮೀಕ್ಷೆ ಹಾಗೂ ಸ್ಥಳದ ವಿವರಣೆ ಬಹಳಷ್ಟು ಜಾಗಗಳನ್ನು ನೋಡಿರೋದ್ರಿಂದ ಇದು ಹೊಯ್ಸಳರ ಕಾಲದ್ದೇ ಅಂತಲೇ ಹೇಳಬಹುದು. ಯಾಕಂದರೆ ಇದು ತುಂಗಭದ್ರಾ ನದಿಯ ದಡದಲ್ಲಿದೆ. ತುಂಗಭದ್ರಾ ನದಿಯ ದಡದಲ್ಲಿ ನಾವು ಒಂದೇ ನಿಟ್ಟಿನಲ್ಲಿ ಹಾದು ಹೋದರೆ ನಮಗೆ ಬಹಳಷ್ಟು ದೇಗುಲಗಳು ಸಿಗ್ತವೆ. ಅದು ಹಳೆಯ ದೇಗುಲಗಳು. ಅದರ ವಾಸ್ತುಶಿಲ್ಪ ಬಂದು ಹೊಯ್ಸಳ ಮತ್ತು ಚಾಲುಕ್ಯರಿಗೆ ಹೋಲುತ್ತೆ. ಇದರ ನಂತರ ನೀವು ಹೀಗೆ ಮುಂದುವರೆದ್ರೆ ರಟ್ಟಿಹಳ್ಳಿಯಲ್ಲಿ ಮತ್ತೊಂದು ದೇವಸ್ಥಾನ ಇದೆ. ಅದು ಹೊಯ್ಸಳರ ಕಾಲದ್ದೇ. ಏಕೆಂದರೆ ನೀವು ಹೊಯ್ಸಳರ ಕಾಲದ ಕಲ್ಲಿನ ದೇವಸ್ಥಾನಗಳನ್ನು ನೋಡ್ತಾ ಹೋದರೆ ನಿಮಗೆ ಅದು ಆಗಿನ ಕಾಲದ್ದು ಅಂತ ಹೇಳೋದಕ್ಕೆ ಬಹಳ ಒಂದು ಸುಲಭವಾದ ಮಾಹಿತಿ ಅಥವಾ ಒಂದು ವಿಚಾರ ನೀವು ನೋಡಬಹುದಾದಂಥದ್ದು ಏನಪ್ಪ ಅಂದರೆ, ಅಲ್ಲಿ ತೀರ್ಥಂಕರರ ಮೂರ್ತಿಗಳನ್ನು ಹೊರಗಡೆ ಇಟ್ಟು ಒಳಗಡೆ ಲಿಂಗ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಏಕೆಂದರೆ ಕಾಲಾನುಕಾಲದಲ್ಲಿ ರಾಜರು ಬದಲಾದಂತೆ, ಅವರು ಪಾಲಿಸುತ್ತಿದ್ದ ಧರ್ಮಗಳು ಬದಲಾದಂತೆ, ಅವರ ನಂಬಿದಂತಹ ದೇವರುಗಳು ಬದಲಾಗ್ತಾ ಹೋದವು. ಅದಕ್ಕೆ ಸಂಬಂಧಪಟ್ಟಂತಹ ಶಾಸನಗಳನ್ನು ನೀವು ಆ ದೇವಸ್ಥಾನದ ಆಜುಬಾಜುವಿನಲ್ಲಿ ನೋಡಬಹುದು. ಈಗ ನೀವು ಅಲ್ಲಿ ನೋಡ್ತಾ ಇದ್ದರೆ ಒಂದು ಹಳೆಯ ಶಾಸನವಿದೆ. ಆ ಶಾಸನದಲ್ಲಿ ಏನು ಬರೆದಿದ್ದಾರೆ ಅನ್ನೋದರ ಬಗ್ಗೆ ಯಾವುದೇ ರೀತಿಯ ದಾಖಲೆಗಳಾಗಲಿ ಉಲ್ಲೇಖಗಳಾಗಲಿ ಇಲ್ಲ. ಪ್ರಾಯಶಃ ಈ ದೇವಸ್ಥಾನಗಳು ಕಾಲಾನುಕಾಲದಲ್ಲಿ ಹೊಯ್ಸಳ, ಚಾಲುಕ್ಯರು, ನಂತರ ವಿಜಯನಗರ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟಿರಬಹುದು. ಈ ದೇವಸ್ಥಾನಕ್ಕೆ ನಾವು ಭೇಟಿ ಕೊಟ್ಟಾಗ ಮಹಾಲಯ ಅಮಾವಾಸ್ಯೆ, ಹಾಗಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದವು. ಹಾಗೆ ಅನ್ನಸಂತರ್ಪಣೆಯನ್ನು ನಡೆಯೋ ಭರದಲ್ಲಿತ್ತು. ಹಾಗಾಗಿ ಪ್ರಸಾದನ ಸ್ವೀಕರಿಸೇ ಹೋಗೋಣ ಅಂತ ಅಲ್ಲೇ ನಿಂತ್ವಿ. ಈಗ ನೀವು ನೋಡ್ತಾ ಇರ್ಬೋದು ಅಲ್ಲಿ ಕೆತ್ತನೆಯ ಶೈಲಿ, ಅಲ್ಲಿರುವಂತಹ ಸಂಭೋಗದ ಭಂಗಿಗಳನ್ನು ಕೆತ್ತಿರುವಂತಹ ಕಲ್ಲುಗಳು ಹಾಗೂ ಮುಂಬಾಗಿಲು, ಪ್ರಾಂಗಣ ಎಲ್ಲವೂ ಚಾಲುಕ್ಯರ ಕಾಲದ ಅಥವಾ ಹೊಯ್ಸಳರ ಕಾಲದ ಕೆತ್ತನೆಯನ್ನು ಹೋಲುತ್ತೆ. ಇದೀಗ ನಾವು ದೇವಸ್ಥಾನನ ಪ್ರವೇಶ ಮಾಡ್ತಾಯಿದ್ದೀವಿ. ಪ್ರವೇಶ ಮಾಡ್ತಿದ್ದಾಗೆ ನೀವು ನೋಡ್ಬೋದು ಅಲ್ಲಿ ನಮಗೆ ಒಂದು 3 ದಿಕ್ಕುಗಳಲ್ಲಿ ಗರ್ಭಗುಡಿಗಳನ್ನು ನಿರ್ಮಿಸಿದ್ದಾರೆ. ನಿಮಗೆ ನೋಡಿದ್ರೆ ಈ ತ್ರಿಕೂಟೇಶ್ವರ ಅಥವಾ 3 ಗೋಪುರಗಳುಳ್ಳ 3 ಗರ್ಭಗುಡಿಯುಳ್ಳ ದೇವಸ್ಥಾನಗಳ ಕಣ್ಣು ಮುಂದೆ ಬರುತ್ತೆ. ಮಹಾಲಯ ಅಮಾವಾಸ್ಯೆ ಆದ ಕಾರಣ ಭಕ್ತಾದಿಗಳು ಕುಳಿತು ಭಜನೆ ಮತ್ತು ಇನ್ನಿತರ ವಿಚಾರಗಳಲ್ಲಿ ತೊಡಗಿಸ್ಕೊಂಡಿರುವಂತಹದ್ದನ್ನು ನೀವು ನೋಡ್ಬೋದು ಇಲ್ಲಿ.
ಒಳಗಡೆ ಕಂಬಗಳ ಕೆತ್ತನೆಗಳ ಶೈಲಿ ಹಾಗೂ ಅಲ್ಲಿರುವಂತಹ ಒಂದು ಕೆತ್ತನೆ ಮಾಡಿರುವಂತಹ ವಿಗ್ರಹಗಳಾಗಲಿ ಹಾಗೂ ಚಾವಣಿ ಮೇಲಿರುವಂತಹ ಕೆತ್ತನೆಗಳ ಶೈಲಿಯಾಗಲಿ ಬಹಳಷ್ಟು ಹೊಯ್ಸಳರ ಕಾಲದ್ದೇ ಎಂದು ಸಾರಿ ಹೇಳುತ್ತವೆ. ನೀವು ಈಗಾಗಲೇ ಬಹಳಷ್ಟು ದೇಗುಲಗಳನ್ನು ನಾವು ತೋರಿಸಿದ್ದೀವಿ, ಅದರಲ್ಲಿರುವಂಥ ಕೆತ್ತನೆ ಶೈಲಿಗಳನ್ನು ನೀವು ನೋಡಿದ್ದೀರಿ. ಇದು ಅದೇ ತರಹ ಕಮಲದ ಒಂದು ಕೆತ್ತನೆ ಚಾವಣಿಯಲ್ಲಿ ಹಾಗೂ ಇಲ್ಲಿ ಗರ್ಭಗೃಹದ ಮುಂಭಾಗದಲ್ಲಿರುವ ಕೆತ್ತನೆಗಳನ್ನು ನೀವು ನೋಡ್ಬೋದು. ಇದು ಎಡಬದಿಗೆ ಇರುವಂತಹ ಗರ್ಭಗೃಹ. ಅಲ್ಲಿ ಸಿಕ್ಕಿರುವಂಥ ಯಾವುದೋ ಒಂದು ಮೂರ್ತಿಯನ್ನೇ ಅಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಇದೀಗ ನೀವು ನೋಡ್ಬೋದು ಗಣಪತಿಯ ಮೂರ್ತಿ. ನೀವು ಯಾವುದೇ ಒಂದು ಪುರಾತನ ಜೈನ ಬಸದಿಯಾಗಲಿ ಹೊಯ್ಸಳರ ಕಾಲದ ದೇವಸ್ಥಾನಗಳನ್ನಾಗಲಿ ಅಲ್ಲಿ ನೀವು ನೋಡಿದ್ರೆ ತೀರ್ಥಂಕರರ ಜೊತೆಗೆ ಎಲ್ಲ ಥರದ ಹಿಂದೂ ದೇವತೆಗಳನ್ನು ಇಟ್ಟು ಆರಾಧಿಸುವಂತಹ ಒಂದು ಪದ್ಧತಿ ಕಾಣಸಿಗುತ್ತದೆ. ಈ ಚಾವಣಿಯಲ್ಲಿರುವ ಅಥವಾ ಈ ಗರ್ಭಗೃಹದ ಬಾಗಿಲಿನ ಮೇಲಿರುವಂಥ ಕೆತ್ತನೆಯನ್ನು ನೀವು ಗಮನಿಸ್ಬೋದು. ಇದು ಬಹಳಷ್ಟು ಹೊಯ್ಸಳರ ಕಾಲದ ದೇವಾಲಯಗಳಿರುವಂತೆ ಇದೆ. ಇದು ಮತ್ತೊಂದು ಗರ್ಭಗೃಹ. ಇಲ್ಲಿ ಮತ್ತೊಂದು ಸಿಕ್ಕಿರುವಂಥ ಮೂರ್ತಿಯನ್ನೇ ಇಟ್ಟು ಆರಾಧಿಸ್ತಾ ಇದ್ದಾರೆ. ಈ ಬಳ್ಳೇಶ್ವರ ಗ್ರಾಮದ ಪುರಾತನ ದೇವಸ್ಥಾನ ಏನಿದೆ, ಇದರ ಮುಂದೆನೇ ತುಂಗಭದ್ರಾ ನದಿ ಹಾದು ಹೋಗುತ್ತೆ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ.